ಅವರಿಗೆ ಆಶೀರ್ವಾದ ಗೌರವ ಸನ್ಮಾನವನ್ನು ನಮ್ಮ ಅಧ್ಯಕ್ಷರು ನೀಡುತ್ತಿದ್ದಾರೆ. ಅಧ್ಯಕ್ಷರ ಮಾತುಗಳನ್ನು ಅವರ ವಿಚಾರಗಳನ್ನು ನಾವು ಇವೆಲ್ಲ ಈಗ ಕೇಳೋಣ. ಪರಮ ಪೂಜ್ಯ ಸ್ವಾಮೀಜಿಯವರೇ, ಈ ಸಂದರ್ಭದಲ್ಲಿ ನಾನು ಚನ್ನಬಸವ ಪಟ್ಟದೇವರನ್ನ ಖಂಡಿತವಾಗಿ ನೆನೆಸಿಕೊಳ್ತೀನಿ. ನಾನು ಬಹಳ ಹಿಂದೆ 90ರ ದಶಕದಲ್ಲಿ ಅವರನ್ನು ತಂದಿದ್ದೆ, ದರ್ಶನ ಕೂಡ ಮಾಡಿದ್ದೆ. ಆ ಕಾಲದಲ್ಲಿ ಕನ್ನಡವನ್ನು ಉಳಿಸಲಿಕ್ಕೆ ಅವರು ಕೆಲಸ ಮಾಡಿದರು ಮತ್ತು ಅವರು ಮಾಡಿದ ಕೆಲಸವನ್ನ ಪೂಜ್ಯ ಸ್ವಾಮೀಜಿಯವರ ಪರಂಪರೆ ಮುಂದುವರಿಸಿಕೊಂಡು ಬರ್ತಾ ಇದೆ. ಮತ್ತು ನೀವೆಲ್ಲರೂ ಕೂಡ ಕನ್ನಡದ ಮಕ್ಕಳಾಗಿ ಪಟ್ಟದೇವರ ಒಂದು ಪರಂಪರೆಯಿಂದ ಮುಂದುವರಿಸ್ತಿದ್ದೇನೆ. ಅದಕ್ಕೋಸ್ಕರ ನಾನು ಈ ಬಾಲ್ಮಿ ಕ್ಷೇತ್ರಕ್ಕೆ ನನ್ನ ಎಲ್ಲ ಕನ್ನಡಿಗರ ಪರವಾಗಿ ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಾನು ಇದು ಊಟ ಮಾಡುವ ಹೊತ್ತು ಹೆಚ್ಚು ಮಾತಾಡುವುದಿಲ್ಲ, ಆದರೆ ಒಂದು ವಿಷಯ ಮಾತ್ರ ಹೇಳ್ತೇನೆ. ನೀವು ಎಲ್ಲರೂ ಕೂಡ ನಿಮ್ಮ ತಾಯಿನುಡಿಯಾದ ಕನ್ನಡವನ್ನು ಮರಿಬೇಡಿ. ನೀವು ಅದರ ಜೊತೆಗೆ ಇಂಗ್ಲಿಷ್ ಓದಿ, ಹಿಂದಿ ಓದಿ, ಮರಾಠಿ ಓದಿ, ತೆಲುಗು ಇದ್ರೆ ತೆಲುಗು ಓದಿ, ನೀವು 100 ಭಾಷೆಗಳನ್ನು ಮಾತಾಡಿ. ಆದರೆ ಅಮ್ಮ ಅಂತ ಕರೆದಿರುವ ನನ್ನ ತಾಯಿ ನುಡಿ ಇದೆಯಲ್ಲ, ಅದನ್ನು ಮರಿಬಾರ್ದು. ಸರಿಯಾ? ಮರಿಲಿಲ್ವಾ? ಇದು ಯಾಕೆ ಮುಖ್ಯ ಆಗ್ತದೆ ಅಂತಂದ್ರೆ, ನೋಡಿ, ನಾನು 27 ವರ್ಷದಿಂದ ಡೆಲ್ಲಿಲಿದ್ದೀನಿ. 27 ವರ್ಷದಿಂದ ಡೆಲ್ಲಿಲಿದ್ದೀನಿ. ನಾನು ಕೆಲಸ ಮಾಡಿದ ಸಂಸ್ಥೆ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ಅಂತ, ಅದರ ಡೈರೆಕ್ಟರ್ ಆಗಿದೆ ನಾನು. ಅದು ಆದ ಮೇಲೆ ಜವಾಹರ್ಲಾಲ್ ಯೂನಿವರ್ಸಿಟಿಯಲ್ಲಿ 5 ವರ್ಷ ಕೆಲಸ ಮಾಡಿದೆ. ಅಂದ್ರೆ ಸುಮಾರು 28 ವರ್ಷಗಳ ಕಾಲ ಡೆಲ್ಲಿ ಇದ್ದೆ ನಾನು. ನೀವು ಹೇಳಿ ಒಂದು ಪ್ರಶ್ನೆ ಕೇಳ್ತೇನೆ, ನಾನು ಕನ್ನಡ ಮರ್ತನಾ? ನನ್ನ ಕನ್ನಡ ಅರ್ಥ ಆಗ್ತಿದೆಯಾ ನಿಮಗೆ? 28 ವರ್ಷ ಬೇರೆ ರಾಜ್ಯದಲ್ಲಿದ್ದರೂ ಕೂಡ ನಾನು ನನ್ನ ಕನ್ನಡ ಮರ್ತಿಲ್ಲ ಅಂದ್ರೆ ಏನರ್ಥ? ನಮ್ಮ ತಾಯಿ ನುಡಿಯನ್ನು ನಾವು ಮರಿಬಾರದು. ಬೇರೆ ನಾನು ಅಲ್ಲಿ ಇಂಗ್ಲಿಷಲ್ಲಿ ಮಾತಾಡ್ತಾ ಇದ್ದೆ, ಜೈಲಿನಲ್ಲಿ ಹಿಂದಿಯಲ್ಲಿ ಮಾತಾಡ್ತಾ ಇದ್ದೆ, ಅಮೆರಿಕಕ್ಕೆ ಹೋದ್ರೆ ಅಲ್ಲಿಯ ಭಾಷೆ ಮಾತಾಡಬೇಕು, ಜಪಾನ್ನಲ್ಲಿದ್ದೆ ಒಂದು 6 ತಿಂಗಳು, ಜಪಾನಿ ಭಾಷೆ ಸ್ವಲ್ಪ ಕಲಿಬೇಕಾಗಿತ್ತು. ಆಯಾ ದೇಶಕ್ಕೆ ಹೋದಾಗ ಆಯಾ ದೇಶದ ಭಾಷೆಗಳನ್ನು ಸ್ವಲ್ಪ ಮಾತಾಡಬೇಕು, ತಪ್ಪೇನಲ್ಲ ಅದು. ಆದರೆ ಅಷ್ಟೆಲ್ಲ ಕಲ್ತಾಗದು ಕೂಡ ನಮ್ಮ ಅಮ್ಮನನ್ನು ಮರೀಲಿಕ್ಕಿಲ್ಲ ಅಲ್ವಾ? ಅವಳು ಶ್ರೀಮಂತಳು ಇರ್ಬೋದು, ಅವಳು ಚಿನ್ನ ಹಾಕೊಂಡಿರ್ಬೋದು, ಹಾಕೊಳ್ಳದೇ ಇರ್ಬೋದು, ಆದ್ರೆ ಅವಳು ನನ್ನ ಅಮ್ಮ. ಅವಳು ಬಡವಳಾಗಲಿ ಶ್ರೀಮಂತಳಾಗಲಿ ಅವಳು ನನ್ನ ಅಮ್ಮ. ಭಾಷೆ ಎಂಬುದು ಅಮ್ಮ, ಅದನ್ನು ಮರಿಬಾರ್ದು ನಾವು. ಇದು ಹಾಗಾಗಿ ಇದು ಬಹಳ ಮುಖ್ಯ. ಚಿಕ್ಕ ಮಕ್ಕಳಿಗೆ ನಿಮಗೆ ಅರ್ಥ ಆಗ್ತದೆ. ಇವತ್ತು ಕನ್ನಡ ನಾವು ನಿರೀಕ್ಷೆ ಮಾಡಿದ ವೇಗದಲ್ಲಿ ಬೆಳೀತಾ ಇದೆ. ಅದು ಕರ್ನಾಟಕದಲ್ಲಿ ಮಾತ್ರ ಸಮಸ್ಯೆ, ತಮಿಳುನಾಡಿನಲ್ಲಿ ಈ ಸಮಸ್ಯೆ ಇಲ್ಲ, ಗುಜರಾತಲ್ಲಿ ಈ ಸಮಸ್ಯೆ ಇಲ್ಲ, ಮಹಾರಾಷ್ಟ್ರದಲ್ಲಿ ಈ ಸಮಸ್ಯೆ ಇಲ್ಲ, ಒಡಿಯಾದಲ್ಲಿ ಈ ಸಮಸ್ಯೆ ಇಲ್ಲ, ಪಶ್ಚಿಮ ಬಂಗಾಳದಲ್ಲಿ ಈ ಸಮಸ್ಯೆ ಇಲ್ಲ, ಹಿಂದಿಯಲ್ಲಿ ಈ ಸಮಸ್ಯೆ ಇಲ್ಲ, ಕನ್ನಡದಲ್ಲಿ ಮಾತ್ರ ಸಮಸ್ಯೆ ಇದೆ. ನಾವು ಕನ್ನಡ ಮಾತಾಡ್ತಾ ಇದ್ದೇವೆ. ಹಾಗಾಗಿ ಹಿಂದಿ ಭಾಷೆ 100ಕ್ಕೆ 66 ಜನ ಇವತ್ತು ಹಿಂದಿ ಮಾತಾಡ್ತಾರೆ. ಅಷ್ಟು ವೇಗವಾಗಿ ಬೆಳೀತಾ ಇದೆ. ಕನ್ನಡ ಬರೀ 3 ಜನ ಮಾತಾಡ್ತಾ ಇದ್ದಾರೆ, ಬರೀ 3. ಅಂದ್ರೆ ನಾವು ನಮ್ಮ ತಾಯಿ ನುಡಿಯನ್ನು ಪ್ರೀತಿಸದೆ ಹೋದ್ರೆ ಮುಂದಿನ 50 ವರ್ಷದಲ್ಲಿ ನಮ್ಮ ಭಾಷೆ ಇಲ್ಲ. ಅದಕ್ಕೆ ನಾನು ಕನ್ನಡದ ಬಗ್ಗೆ ಎಚ್ಚರಿಕೆ ಮೂಡಿಸುವುದಕ್ಕೆ ಇಡೀ ರಾಜ್ಯದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ನನ್ನನ್ನು ಪ್ರಾಧಿಕಾರಕ್ಕೆ ತಂದಿದೆ. ಅದರ ಕೆಲಸ ಶುರು ಮಾಡಿ ಕೆಲವು ಯೋಜನೆಗಳನ್ನೇ ನಾವು ಶುರು ಮಾಡಿದ್ದೇವೆ. ಒಂದು 5-6 ಯೋಜನೆಗಳನ್ನ ಶುರು ಮಾಡಿದ್ದೇವೆ. ಅದರ ಆರಂಭ ಬಾಲ್ಕಿಯಿಂದ ಆಗಬೇಕು ಅಂತ ಹೇಳಿ ನಾವು ಸೀದಾ ಇಲ್ಲಿಗೆ ಬಂದಿದ್ದೇವೆ. ಯಾಕಂದ್ರೆ ಈ ನಗರದಲ್ಲಿ ಪರಂಪರೆ ಇದೆ. ಉರ್ದು ಬೋರ್ಡ್ ಹಾಕೊಂಡು ಕನ್ನಡ ಹೇಳಿಕೊಡ್ತಾ ಇದ್ರು. ರಜಾಕಾರರು ಬಹಳ ದೊಡ್ಡ ಹಾವಳಿಗಳ ವಿರುದ್ಧ ಹೋರಾಟ ಮಾಡಿದ್ರು. ಆಮೇಲೆ ಹೈದರಾಬಾದ್ ನಿಜಾಮನ ಅನೇಕ ವಿಷಯಗಳ ಅದೆಲ್ಲ ನಾನು ಅಂದ್ರೆ ಅದು ಹಿಸ್ಟ್ರಿ ಅದು. ಆದರೆ ನೋಡಿ, ಆವಾಗ ಅವರೆಲ್ಲ ಬೇರೆ ಭಾಷೆ ಮಾತಾಡ್ತಾ ಇದ್ದಾಗ ನೀವು ಆ ಭಾಷೆ ಮಾತಾಡಿ ಅಂತ ಒತ್ತಡ ಹೇಳ್ತಾ ಇದ್ದಾಗಲೂ ಕನ್ನಡ ಉಳಿಸಿದ್ರು. ಈಗ ನಮ್ಮದೇ ರಾಜ್ಯ ಇದೆ, ನಮ್ಮ ರಾಜ್ಯದಲ್ಲಿ ಕನ್ನಡ ಇರಬೇಕು, ಆದ್ರೆ ನಾವು ಕನ್ನಡ ಮಾತಾಡ್ತಾ ಇದ್ದೇವೆ ಅಲ್ವಾ? ಈಗ ಆಗಬಾರ್ದು. ಆದ್ದರಿಂದ ನಾನು ನಿಮ್ಮಲ್ಲಿ ಒಂದು ವಿನಂತಿ ಏನು ಮಾಡಿಕೊಡ್ತೀನಿ ಅಂತಂದ್ರೆ, ಎಲ್ಲ ಭಾಷೆಗಳನ್ನು ಕಲಿಬೇಕು. ನೀವು ಇಂಗ್ಲಿಷ್ ಓದಲೇಬೇಕು ಈಗ. ಯಾಕಂದ್ರೆ ನೀವು ನಾಳೆ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ಓದಬೇಕು, ಬೇರೆ ದೇಶದ ಬೇರೆ ಬೇರೆ ಕಡೆ ಹೋಗಬೇಕು, ವಿದೇಶಗಳಿಗೆ ಹೋಗಬೇಕು, ಇಂಜಿನಿಯರಿಂಗ್ ಓದಬೇಕು, ಮೆಡಿಕಲ್ ಓದಬೇಕು, ಬೇರೆ ಭಾಷೆ ಬೇಕು. ಆದರೆ ಕನ್ನಡವನ್ನು ಮಾತ್ರ ಮರಿಬಾರ್ದು. ಇಷ್ಟು ಹೇಳಿ ನಾನು 3 ವರ್ಷ ಕರ್ನಾಟಕ, ನಾನು ಡೆಲ್ಲಿಲಿರೋದು, 3 ವರ್ಷ ಕನ್ನಡದ ಕೆಲಸ ಮಾಡಲಿಕ್ಕೆ ಬಂದಿದ್ದೇನೆ.
ಆರಂಭ ಇಲ್ಲಿ ಆಗಿದೆ. 3 ವರ್ಷ ಏನು ಮಾಡಿದ್ದೇನೆ ಅಂತ ಹೇಳೋದಕ್ಕೆ ಕೊನೆಗೆ ಇಲ್ಲಿಗೆ ಬರ್ತೇನೆ ನಾನು, ಬಾಲ್ಕಿಗೆ ಬರ್ತೇನೆ ನಾನು. ಹಾಗಾಗಿ ಆರಂಭ ಮತ್ತು ಕೊನೆ ಬಾಲ್ಕಿಯಲ್ಲಿ ಮಾಡೋದು ನನಗೆ ಸಂತೋಷ. ನಿಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು ನನಗೆ. ನಾನು ನಿಮ್ಮ ಹಾಗೆ ಇಂಥ ದಿನಗಳು ನೆನಪಾಯ್ತು. ನಂದು ಬಹಳ ಹಳ್ಳಿ ಶಾಲೆ, ಇಷ್ಟೇನು ಇರಲಿಲ್ಲ, ಆದರೆ ಆ ದಿನಗಳು ನೆನಪಾಯ್ತು. ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ. ಪೂಜ್ಯ ಪಟ್ಟದೇವರ ಆಶೀರ್ವಾದ ನಮಗೆ ಯಾವಾಗಲೂ ಕನ್ನಡ ಕಟ್ಟುವುದಕ್ಕೆ ಅವರು ನಮಗೆ ಯಾವಾಗಲೂ ಕೂಡ ಪ್ರೇರಕ ಶಕ್ತಿ. ಹೊಸನೆತ್ತ ಋಕ್ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯಲಿ ಮಾತೃಕನ ಮಾಟ ಮಸಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಳಲು. ಇಲ್ಲಿಯವರೆಗೆ ನಮ್ಮೆಲ್ಲರನ್ನು ಶ್ರೀಮಠಕ್ಕೆ ದಯಮಾಡಿಸಿ ಇಲ್ಲಿಂದಲೇ ನನ್ನ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ಕನ್ನಡದ ಮಠ, ಕನ್ನಡದ ಶಾಲೆ ಶತಮಾನ ಕಂಡಂತಹ ಯಾವ ನೆಲ ಇದು ಕನ್ನಡಮಯವನ್ನಾಗಿ ಮಾಡಿದಂತಹ ಡಾಕ್ಟರ್ ಚನ್ನಬಸವ ಪಟ್ಟದೇವರು ನಡೆದಾಡಿದಂತಹ ಪುಣ್ಯಭೂಮಿ, ಆ ಪುಣ್ಯಭೂಮಿಗೆ ಬಂದು ನಾನು ಇಲ್ಲಿಂದಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ ಅನ್ನುವಂತಹ ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ಎನ್ನುವಂತಹ ಮಾತುಗಳನ್ನು ಆಡಿದಂತಹ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪುರುಷೋತ್ತಮ ಬೆಳಿಮಲೆ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಶ್ರೀಮಠದ ಪರವಾಗಿ ವಂದನೆ, ಅಭಿನಂದನೆ, ಶರಣಾರ್ಥಿಗಳು. ಜಯ ಸುಂದರ